ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿದಂತಹ ರಿಟ್ ಅರ್ಜಿಯ ವಿಚಾರಣೆ ನಾಳೆ ಮಧ್ಯಾಹ್ನ 2:30ಕ್ಕೆ ಮತ್ತೆ ಆರಂಭ ಆಗಲಿದೆ. ಆಗಸ್ಟ್ 19, ಆಗಸ್ಟ್ 29, ಆಗಸ್ಟ್ 31 ಒಟ್ಟು 3 ದಿನ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಾದ ಪ್ರತಿವಾದಗಳನ್ನು ಆಲಿಸಿದ್ದಾರೆ. ಆಗಸ್ಟ್ 31 ಅಂದರೆ ಶನಿವಾರ 4 ಪ್ರತಿವಾದಿ ವಕೀಲರು ಹೈಕೋರ್ಟ್ ಪೀಠದ ಎದುರು ತಮ್ಮ ವಕಾಲತ್ತನ್ನು ಮಂಡಿಸಿದ್ದಾರೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯ ಪರವಾಗಿ ಹಾಜರಾಗಿದ್ದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಪ್ರತಿವಾದಿ ಸ್ನೇಹಮಯಿ ಕೃಷ್ಣ ಪರವಾಗಿ ಹಾಜರಾಗಿದ್ದಂತಹ ಸುಪ್ರೀಂ ಕೋರ್ಟ್ ವಕೀಲ ಮನೀಂದರ್ ಸಿಂಗ್, ಜೆಡಿಎಸ್ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಪರವಾಗಿ ಹಾಜರಾಗಿದ್ದಂತಹ ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ, ಟಿಜೆ ಅಬ್ರಹಾಂ ಪರವಾಗಿ ಹಾಜರಾಗಿದ್ದಂತಹ ರಂಗನಾಥ್ ರೆಡ್ಡಿ, ಈ 4 ಕೂಡ ತಮ್ಮ ವಕಾಲತ್ತನ್ನು ಹೈಕೋರ್ಟ್ ಪೀಠದ ಎದುರುಗಡೆ ಮಂಡನೆಯನ್ನು ಮಾಡಿದ್ದಾರೆ. ಈ 4 ವಕೀಲರು ಮಂಡಿಸಿರುವಂತಹ ವಕಾಲತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಷ್ಟರ ಮಟ್ಟಿಗೆ ಹಿನ್ನಡೆಯನ್ನು ಉಂಟು ಮಾಡಬಹುದು, ಯಾವೆಲ್ಲ ನಿರ್ದಿಷ್ಟ ಅಂಶಗಳನ್ನು ಉಲ್ಲೇಖ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ರಿಟ್ ಅರ್ಜಿ ವಜಕ್ಕೆ ನ್ಯಾಯಮೂರ್ತಿಗಳಿಗೆ ಈ 4 ವಕೀಲರು ಮನವಿ ಮಾಡಿದ್ದಾರೆ ಅಂತೇಳಿ ಒಂದೊಂದಾಗಿ ನೋಡೋಣ. ವೆರಿ ಇಂಪಾರ್ಟೆಂಟ್ ವಕಾಲತ್ತು, 4ರದ್ದು ಕೂಡ ವೆರಿ ಇಂಪಾರ್ಟೆಂಟ್. ಮೊದಲನೆಯದಾಗಿ ರಾಜ್ಯಪಾಲರ ಪರ ಹಾಜರಾಗಿದ್ದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಮುಖ್ಯಮಂತ್ರಿ ಅಥವಾ ಸಚಿವರ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಕೇಳಿಬಂದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಸಂಪುಟ ಸಭೆಯ ನಿರ್ಣಯವನ್ನು ಒಪ್ಪಬೇಕಿಲ್ಲ. ಎರಡನೆಯದ್ದು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿ ನೀಡಿದ್ದು ಸರಿಯಲ್ಲ, ಹಾಗಾಗಿ ರಾಜ್ಯಪಾಲರು ನೀಡಿರುವ ಅನುಮತಿಯನ್ನು ರದ್ದುಪಡಿಸಬೇಕೆಂಬ ವಾದವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ದಂಡ ಸಂಹಿತೆ, ಈ ಹಿಂದೆ ಇದ್ದಂಥ IPC ಅಥವಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಯಾವ ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಎನ್ನುವಂಥದ್ದು ತನಿಖಾಧಿಕಾರಿಯ ನಿರ್ಧಾರಕ್ಕೆ ಬಿಟ್ಟಿದ್ದು. ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ನಿರ್ದಿಷ್ಟ ಕಲಂಗಳ ಉಲ್ಲೇಖ ಮಾಡಿಲ್ಲ ಎಂಬ ಮಾತ್ರಕ್ಕೆ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿರುವಂತಹ ಆದೇಶವನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ. ಅರ್ಜಿದಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಕೀಲರು ಹೈಕೋರ್ಟ್ನಲ್ಲಿ ಒಂದು ಪ್ರಮುಖ ವಾದವನ್ನು ಮುಂದಿರ್ತಾರೆ. ಏನು ಅಂತ ಹೇಳಿದ್ರೆ, ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 218 ಅಡಿಯಲ್ಲಿ. ಆದರೆ ಮುಖ್ಯಮಂತ್ರಿಗಳ ವಿರುದ್ಧ ಯಾವ ಕಲಂಗಳ ಅಡಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸುವಂತಹ ಅಪರಾಧಕ್ಕೆ ಸಾಕ್ಷ್ಯ ಸಿಕ್ಕಿದೆ ಎನ್ನುವಂಥದ್ದನ್ನು ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಉದಾಹರಣೆಗೆ ಕ್ರಿಮಿನಲ್ ಒಳಸಂಚು, ಈ ಹಿಂದಿನ IPC 120B, 420 ವಂಚನೆ ಅಥವಾ ಸಾಕ್ಷ್ಯನಾಶ ಮಾಡಿದಾರ ಅಥವಾ ಫೋರ್ಜರಿ ಮಾಡಿದಾರ ಅಥವಾ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ಎನ್ನುವುದಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಕಲಂ, ಇದು ಯಾವುದನ್ನು ಕೂಡ ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಉಲ್ಲೇಖ ಮಾಡಿಲ್ಲ. ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ. 17A ಮತ್ತು 218 ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಬಿಟ್ಟರೆ, ಯಾವ ಸೆಕ್ಷನ್ನ ಅಡಿಯಲ್ಲಿ ಬರುವಂತಹ ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಮೇಲ್ನೋಟಕ್ಕೆ ಕಾಣಿಸುವಂತಹ ಸಾಕ್ಷ್ಯಗಳಿದೆ ಎನ್ನುವಂಥದ್ದನ್ನು ಉಲ್ಲೇಖ ಮಾಡಿಲ್ಲ. ಆ ಕಾರಣ ಇಟ್ಕೊಂಡು ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿಯನ್ನು ರದ್ದುಪಡಿಸಕ್ಕಾಗಲ್ಲ ಎನ್ನುವಂಥದ್ದು ರಾಜ್ಯಪಾಲರ ಪರ ವಕೀಲರ ವಾದ. ಆ ವಾದವನ್ನು, ರಾಜ್ಯಪಾಲರ ಪರ ವಕೀಲರ ಆ ವಾದವನ್ನು ಹೈಕೋರ್ಟ್ ಒಪ್ಪಿಕೊಂಡಿದೆ. ನ್ಯಾಯಮೂರ್ತಿಗಳೇ ಹೇಳಿದ್ದಾರೆ, ತನಿಖೆಗೆ ಒಪ್ಪಿಸುವ ವೇಳೆ ನಿರ್ದಿಷ್ಟ ಕೃತ್ಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಕಲಂಗಳನ್ನು ಉಲ್ಲೇಖಿಸುವಂತಹ ಅಗತ್ಯ ಇಲ್ಲ ಅಂತೇಳಿ ರಾಜ್ಯಪಾಲರು ತನಿಖೆಗೆ ಆದೇಶವನ್ನು ಕೊಡುವ ವೇಳೆ. ಮೂರನೆಯದ್ದು, ಪತ್ನಿ ವಿರುದ್ಧ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ಗಂಡನಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಎಂದು ಅರ್ಜಿದಾರರ ಪರ ವಕೀಲರು ಹೇಳಿದ್ದಾರೆ. ಹಾಗಾದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ತನಿಖೆಗೆ ಅನುಮತಿಯ ಅಗತ್ಯವೇ ಇಲ್ಲ. ಇದು ಅರ್ಜಿದಾರರ ಪರ ವಕೀಲರೇ ಮಾಡಿಕೊಂಡಂತಹ ಆತ್ಮಾಹುತಿ ವಾದ ಎನ್ನುವಂಥ ಅಂಶವನ್ನು ರಾಜ್ಯಪಾಲರ ವಕೀಲರು ಮುಂದಿಡ್ತಾರೆ. ಟಿಜೆ ಅಬ್ರಹಾಂ ಕೊಟ್ಟ ದೂರಿನ ಅಡಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಜುಲೈ 26ರಂದು ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು.
ಆ ಕಾರಣ ಕೇಳಿ ನೋಟಿಸಿಗೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. 5ನೆಯ ಅಂಶ, 2013ರಲ್ಲಿ ಲಲಿತಾ ಕುಮಾರಿ ವರ್ಸಸ್ ಉತ್ತರ ಪ್ರದೇಶ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪ್ರಕಾರ ಒಂದು ವೇಳೆ ಗಂಭೀರ ಪ್ರಕರಣ ಕಂಡುಬಂದಲ್ಲಿ ಆಗ ಪ್ರಕರಣ ದಾಖಲಿಸುವುದು ಪೊಲೀಸ್ ಅಧಿಕಾರಿಯ ಕರ್ತವ್ಯವಾಗಿರುತ್ತೆ. ಸಕ್ಷಮ ಪ್ರಾಧಿಕಾರದ ಕರ್ತವ್ಯ ಕೂಡ ಅದೇ ಅಂತೇಳಿ 2013ರಲ್ಲಿ ಲಲಿತಾ ಕುಮಾರಿ ವರ್ಸಸ್ ಉತ್ತರ ಪ್ರದೇಶ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಐತಿಹಾಸಿಕ ತೀರ್ಪನ್ನು ನೀಡುತ್ತೆ. ಏನಿದ್ದು ಪ್ರಕರಣ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಲಾಗುತ್ತೆ. ಆ ಬಾಲಕಿಯ ತಂದೆ ತನ್ನ ಅಪ್ರಾಪ್ತ ವಯಸ್ಸಿನ ಮಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಆದರೆ ಪೊಲೀಸ್ ಅಧಿಕಾರಿ ದೂರನ್ನು FIR ಅನ್ನು ದಾಖಲಿಸಿಕೊಳ್ಳಲ್ಲ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗುತ್ತೆ. ಸೊ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ನಿರ್ದೇಶನವನ್ನು ನೀಡುತ್ತೆ. ಎಲ್ಲ ತನಿಖಾಧಿಕಾರಿಗಳಿಗೂ ಒಂದು ಆದೇಶವನ್ನು ನೀಡುತ್ತೆ. ಏನು ಅಂತ ಹೇಳಿದ್ರೆ, ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಒಂದು ವೇಳೆ ದೂರು ಬಂದಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿ ಯಾವುದೇ ವಿಳಂಬವನ್ನು ಮಾಡದೆ ತನಗೆ ಬಂದಂತಹ ದೂರಿನ ಅಡಿಯಲ್ಲಿ FIR ಅನ್ನು ದಾಖಲಿಸಬೇಕು ಎನ್ನುವಂಥ ಅಂಶವನ್ನು, ಮಾರ್ಗಸೂಚಿಯನ್ನು ಹೊರಡಿಸುತ್ತೆ. ಗಂಭೀರ ಸ್ವರೂಪದ ಪ್ರಕರಣಗಳು, ಸಾಮಾನ್ಯವಾಗಿ ಗಂಭೀರ ಸ್ವರೂಪದ ಪ್ರಕರಣಗಳು ಯಾವುದು ಅಂತ ಹೇಳಿದ್ರೆ ಅತ್ಯಾಚಾರ, ಕೊಲೆ, ಕಳ್ಳತನ, ಭ್ರಷ್ಟಾಚಾರ ಕೂಡ ಗಂಭೀರ ಸ್ವರೂಪದ ಪ್ರಕರಣ. 3 ವರ್ಷ ಮೇಲ್ಪಟ್ಟು ಶಿಕ್ಷೆ ಆಗುವಂತಹ ಬಹುತೇಕ ಎಲ್ಲ ಪ್ರಕರಣಗಳನ್ನು ಕೂಡ ಗಂಭೀರ ಸ್ವರೂಪದ ಪ್ರಕರಣಗಳು ಅಂತೇಳಿ ಪರಿಗಣಿಸಲಾಗುತ್ತೆ. ಇದು 2013ರಲ್ಲಿ ಕೊಟ್ಟಂತಹ ತೀರ್ಪು. ಜೊತೆಗೆ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ FIR ಅನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿಯ ಅಗತ್ಯ ಇಲ್ಲ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಹೇಳಿದ್ರೆ, ಗಂಭೀರ ಸ್ವರೂಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗೆ ಯಾರಾದರೂ ದೂರನ್ನು ಕೊಟ್ಟರೆ ಆ ತನಿಖಾಧಿಕಾರಿ ತನಗೆ ಬಂದಂತಹ ದೂರು ಇದು ಅಸಲಿಯೋ, ಇದರಲ್ಲಿ ಎಷ್ಟು ಸತ್ಯಾಂಶ ಇದೆ, ಇದು ಎಷ್ಟು ನಿಜ ಅಂತೇಳಿ ಪ್ರಾಥಮಿಕವಾಗಿ ತನಿಖೆ ಮಾಡಿ ಆ ಬಳಿಕ FIR ಅನ್ನು ದಾಖಲಿಸುವಂಥದ್ದು ಪ್ರಿಲಿಮಿನರಿ ಎನ್ಕ್ವೈರಿಯ ಉದ್ದೇಶ ಅದು. ಆದರೆ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಅಂತಹ ಯಾವುದೇ ಪ್ರಿಲಿಮಿನರಿ ಎನ್ಕ್ವೈರಿಯ ಅಗತ್ಯ ಇಲ್ಲ ಎನ್ನುವಂಥದ್ದು 2013ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶ. ಬಂದ ದೂರು ಬಂದಿದೆ ಅಂತ ಆದರೆ ಅದು ಗಂಭೀರ ಸ್ವರೂಪದ ಪ್ರಕರಣ ಅಂತ ಆದರೆ ಇಮಿಡಿಯೇಟ್ಲಿ FIR ಆಗಬೇಕು ವಿದೌಟ್ ಎನಿ ಡಿಲೇ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟನ್ನು ಕೂಡ ಇಲ್ಲಿ ನಾವು ಉಲ್ಲೇಖ ಮಾಡಬೇಕು. ಯಾವುದು ಅಂತ ಹೇಳಿದ್ರೆ, 2016ರಲ್ಲಿ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ, ನ್ಯಾಯಮೂರ್ತಿ DY ಚಂದ್ರಚೂಡ್, ವಿಕ್ರಮ್ನಾಥ್ ಮತ್ತು BV ನಾಗರತ್ನ ಅವರಿದ್ದ ಪೀಠ ಕೂಡ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ FIR ದಾಖಲಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಅಗತ್ಯ ಇಲ್ಲ ಅಂತ ಹೇಳುತ್ತೆ. ಅಂದರೆ ಯಾರ ವಿರುದ್ಧವಾದರೂ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರುಗಳು ಬಂದಂತಹ ಸಂದರ್ಭದಲ್ಲಿ ಆ ದೂರಿನ ಸತ್ಯಾಂಶವನ್ನು ತನಿಖೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಬಂದ ತಕ್ಷಣ ದಾಖಲಿಸಬಹುದು ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಹೇಳಿದ್ದು ಆ ಜಡ್ಜ್ಮೆಂಟ್ನಲ್ಲಿ FIR ದಾಖಲಿಸಿಕೊಳ್ಳುವಂತಹ ತನಿಖಾಧಿಕಾರಿಗೆ ಒಂದು ವೇಳೆ ತಾನು ದಾಖಲಿಸಿಕೊಂಡಂತಹ FIR ಅದು ಫೇಕ್ ಅಂತ ಆದರೆ ಅಥವಾ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ ಆದರೆ ಅದು ಹೇಗೆ ತನಗೇ ತಿರುಗುಬಾಣ ಆಗುತ್ತೆ ಎನ್ನುವಂಥ ಎಚ್ಚರಿಕೆ ಆತನಿಗೆ ಇರುತ್ತೆ ಎನ್ನುವಂಥದ್ದು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಅಭಿಪ್ರಾಯ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಗಂಭೀರ ಸ್ವರೂಪದ ಪ್ರಕರಣ ಅಂತೇಳಿ ಮೇಲ್ನೋಟಕ್ಕೆ ರಾಜ್ಯಪಾಲರಿಗೆ ಅನಿಸಿದ್ರಿಂದ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ರಾಜ್ಯಪಾಲರ ಪರ ವಕೀಲರ ವಾದ. ಈ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಆರೋಪಿತರನ್ನು, ಯಾರ ವಿರುದ್ಧ ಆರೋಪ ಕೇಳಿ ಬಂದಿದೆಯೋ ಅವರನ್ನು ವಿದೌಟ್ ಎನಿ ವಾರೆಂಟ್, ಯಾವುದೇ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಲಿಕ್ಕೆ ಅವಕಾಶಗಳಿದೆ. ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ವಿದೌಟ್ ವಾರೆಂಟ್ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಗಂಭೀರ ಸ್ವರೂಪವಲ್ಲದ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕಾದ್ರೆ ವಾರೆಂಟ್ನ ಅವಶ್ಯಕತೆ ಇರುತ್ತೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ
ರಾಜ್ಯಪಾಲರಿಗೆ ಸಲ್ಲಿಕೆಯಾಗಿದ್ದಂತಹ ಕಡತಗಳನ್ನು ಆಧರಿಸಿ ಇದು ಮೇಲ್ನೋಟಕ್ಕೆ ಗಂಭೀರ ಸ್ವರೂಪದ ಪ್ರಕರಣ ಅಂಥೇಳಿ ರಾಜ್ಯಪಾಲರು ಭಾವಿಸಿದ್ರಿಂದಾಗಿ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. 6ನೆಯ ಅಂಶ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ 17A ಅಡಿಯಲ್ಲಿ ಹೇಳಲಾದ ಅಪರಾಧಕ್ಕೆ ಸಂಬಂಧಿಸಿದಂತೆ ಕಾರಣ ಕೇಳಿ ನೋಟಿಸನ್ನು ಕೊಟ್ಟರೆ ಸಾಕ್ಷ್ಯನಾಶ ಮಾಡಬಹುದು. ಹೀಗಾಗಿ 17A ಅಡಿಯಲ್ಲಿನ ಅಪರಾಧಕ್ಕೆ ಅನುಮತಿ ನೀಡುವ ಮೊದಲು ನೋಟಿಸ್ ನೀಡುವಂಥ ಅಗತ್ಯ ಇಲ್ಲ. 17A ಇರುವಂಥದ್ದು ಸಾರ್ವಜನಿಕ ಸೇವಕ ತಾನು ತೆಗೆದುಕೊಂಡಂತಹ ನಿರ್ಧಾರ ಅಥವಾ ತಾನು ಮಾಡಿದ ಶಿಫಾರಸ್ಸಿನ ಮುಖಾಂತರ ಭ್ರಷ್ಟಾಚಾರವನ್ನು ಎಸಗಿದ್ರೆ ಅಂತಹ ಪ್ರಕರಣಗಳಲ್ಲಿ ಯಾರ ವಿರುದ್ಧ ಆರೋಪಗಳು ಕೇಳಿ ಬಂದಿದೆಯೋ ಅವರ ವಿರುದ್ಧ ಅವರಿಗೆ ಕಾರಣ ಕೇಳಿ ನೋಟಿಸನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ವಿರುದ್ಧ ಈ ಥರದೊಂದು ಆರೋಪ ಬಂದಿದೆ, ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಕಾರಣ ಕೇಳಿ ನೋಟಿಸನ್ನು ಕೊಡುವಂಥ ಅಗತ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಾಕ್ಷ್ಯನಾಶ ಮಾಡಿಬಿಡಬಹುದು, ಆ ಆರೋಪಿತ ನನ್ನ ವಿರುದ್ಧ ತನಿಖೆಗೆ ಅನುಮತಿ ಕೊಡ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಅಂತೇಳಿ. 7ನೆಯ ಅಂಶ, ತಮಗೆ ಸಲ್ಲಿಕೆಯಾಗುವಂತಹ ದಾಖಲೆಗಳ ಆಧಾರದಲ್ಲಿ ಆರೋಪಿಸಲಾದ ಕೃತ್ಯ ಗಂಭೀರ ಸ್ವರೂಪದ್ದೋ ಅಲ್ಲವೋ ಎನ್ನುವುದನ್ನು ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರ ಬಳಸಿ ತೀರ್ಮಾನ ಮಾಡ್ತಾರೆ. ಒಂದು ಅರ್ಜಿಗೆ ಸಂಬಂಧಿಸಿದಂತೆ ಕಾರಣ ಕೇಳಿ ನೋಟಿಸ್ ನೀಡಲಾಯಿತು ಮತ್ತು ಉಳಿದ ಅರ್ಜಿಗೆ ಸಂಬಂಧಿಸಿದಂತೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿಲ್ಲ ಎಂಬ ಮಾತ್ರಕ್ಕೆ ರಾಜ್ಯಪಾಲರ ಆದೇಶ ರದ್ದಾಗಲ್ಲ. ಈ ಅಂಶ ಯಾಕೆ ಬಂತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪರ ವಕೀಲರು ಹೇಳ್ತಾರೆ, TJ ಅಬ್ರಹಾಂ ವಿಷಯದಲ್ಲಿ ರಾಜ್ಯಪಾಲರು ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀವಿ. ಆದರೆ ಸ್ನೇಹಮಯಿ ಕೃಷ್ಣ ಮತ್ತು JDSನ ವಕ್ತಾರ ಪ್ರದೀಪ್ ಕುಮಾರ್ ಸಲ್ಲಿಸಿದಂಥ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿಲ್ಲ, ಹೀಗಾಗಿ ರಾಜ್ಯಪಾಲರ ಅನುಮತಿಯನ್ನು ರದ್ದುಪಡಿಸಬೇಕು ಅಂತೇಳಿ. ಬಟ್ ಅದಕ್ಕೆ ರಾಜ್ಯಪಾಲರ ಪರ ವಕೀಲರು ಕೌಂಟರನ್ನು ಮಾಡಿದ್ದಾರೆ, ಅವಶ್ಯಕತೆಯೇ ಇಲ್ಲ ಅಂಥೇಳಿ. TJ ಅಬ್ರಹಾಂ ಪ್ರಕರಣದಲ್ಲಿ TJ ಅಬ್ರಹಾಂ ಕೊಟ್ಟಂಥ ದೂರಿನ ಅಡಿಯಲ್ಲಿ ರಾಜ್ಯಪಾಲರು ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದಾರೆ, ಜೊತೆಗೆ ಅದಕ್ಕೆ ಮುಖ್ಯಮಂತ್ರಿಗಳು ರಿಪ್ಲೈಯನ್ನು ಮಾಡಿದ್ದಾರೆ. ಹೀಗಾಗಿ ಉಳಿದ ಇಬ್ಬರ ಅರ್ಜಿಯಲ್ಲಿ ಕಾರಣ ಕೇಳಿ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾಜ್ಯಪಾಲರ ಅನುಮತಿ ರದ್ದಾಗಲ್ಲ ಎನ್ನುವಂಥದ್ದು ರಾಜ್ಯಪಾಲರ ವಾದ. ರಾಜ್ಯಪಾಲರು ಅರ್ಜಿದಾರ TJ ಅಬ್ರಹಾಂ ಸಲ್ಲಿಸಿದ್ದ ದೂರನ್ನು ಆಲಿಸಿದ್ದಾರೆ. ಸಂಪುಟ ಸಭೆ ನಿರ್ಣಯ, ಕಾರಣ ಕೇಳಿ ನೋಟಿಸ್ಗೆ ಮುಖ್ಯಮಂತ್ರಿಗಳು ಕೊಟ್ಟ ಉತ್ತರ ಇವೆಲ್ಲವನ್ನು ಗಮನಿಸಿ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಖಾಸಗಿ ವ್ಯಕ್ತಿಯೂ ಅನುಮತಿ ಕೇಳಬಹುದು ಅಂತೇಳಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ಆ ಕುರಿತಂತೆ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪನ್ನು ಅವಲಂಬಿಸಿದ್ದಾರೆ. ಆದರೆ ಪೊಲೀಸ್ ಅಧಿಕಾರಿ ಮಾತ್ರ ಅನುಮತಿ ಕೇಳಬಹುದು ಎನ್ನುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಾದ ದುರದೃಷ್ಟಕರ ಅಂತ ಹೇಳಿ ರಾಜ್ಯಪಾಲರ ಪರ ವಕೀಲರು ಹೇಳ್ತಾರೆ. 4ನೆಯ ಅಂಶ ಏನು ಅಂತ ಹೇಳಿದ್ರೆ ಸಂಪುಟದ ಸಲಹೆಯು ಅತಾರ್ಕಿಕ ಅಥವಾ ಪಕ್ಷಪಾತದಿಂದ ಇಲ್ಲಾಜಿಕಲ್ ಅಥವಾ ಪಕ್ಷಪಾತದಿಂದ ಕೂಡಿದೆ ಅಂತೇಳಿ ರಾಜ್ಯಪಾಲರಿಗೆ ಅನಿಸಿದರೆ ರಾಜ್ಯಪಾಲರು ಸ್ವತಂತ್ರವಾಗಿ ತಮ್ಮ ವಿವೇಚನೆಯನ್ನು ಬಳಸಿ ನಿರ್ಧಾರವನ್ನು ಕೈಗೊಂಡು ಮೇಲ್ನೋಟಕ್ಕೆ ಪ್ರಕರಣ ಇರುವುದನ್ನು ನಿರ್ಧಾರ ಮಾಡಬಹುದು. ಈ ಬಗ್ಗೆ ಸ್ವತಃ ನಾಗಪ್ರಸನ್ನ ಅವರ ಪೀಠವೇ ಈ ಹಿಂದೆ ಒಂದು ಪ್ರಕರಣದಲ್ಲಿ ತೀರ್ಪನ್ನು ಕೊಟ್ಟಿತ್ತು. ಆ ತೀರ್ಪನ್ನು ಆಧರಿಸಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಹಿಂದಿನ ಒಂದು ಪ್ರಕರಣದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ತೀರ್ಪಲ್ಲಿ ಹೇಳ್ತಾರೆ, ಸರ್ಕಾರಿ ಸೇವಕನ ವಿರುದ್ಧ ಪೂರ್ವಾನುಮತಿ ಪಡೆದು ಯಾರು ಬೇಕಾದರೂ ಕ್ರಿಮಿನಲ್ ಕಾನೂನಿಗೆ ಚಾಲನೆ ನೀಡಬಹುದು ಅಂತೇಳಿ. ಯಾರು ಬೇಕಾದರೂ ಕ್ರಿಮಿನಲ್ ಕಾನೂನಿಗೆ ಚಾಲನೆ ನೀಡಬಹುದು ಪೂರ್ವಾನುಮತಿಯನ್ನು ಪಡೆದು ಅಂತೇಳಿ. 11ನೆಯ ಅಂಶ, ನಾನು ಯಾವುದೇ ನೋಡಿ ಇದು ಗವರ್ನರ್ ಇದನ್ನು ಹೇಳ್ತಾರೆ, ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ನಾನು ಮುಖ್ಯಮಂತ್ರಿಗಳ ಪಾತ್ರ ಏನು ಎಂಬ ಬಗ್ಗೆ ತೀರ್ಮಾನಕ್ಕೆ ಬಂದಿಲ್ಲ. ಆದಾಗ್ಯೂ ನಾನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಮೇಲೆ ನಿರ್ಧರಿಸಿದ್ದೇನೆ. ಈಗಾಗಲೇ ನಾನು ಪೂರ್ವ ನಿರ್ಧಾರಕ್ಕೆ ಬರಲಾಗದು. ಇದು ತನಿಖೆ ಆಗಬೇಕು, ತನಿಖೆ ಮಾಡಿ ಎಂದಷ್ಟೇ ಹೇಳಬಲ್ಲೆ ಅಂತೇಳಿ ರಾಜ್ಯಪಾಲರು ವಕಾಲತನ್ನು ಮಂಡನೆ ಮಾಡ್ತಾರೆ. ಐ ಹ್ಯಾವ್ ನಾಟ್ ಟೇಕನ್ ಎನಿ ಡಿಸಿಷನ್. ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಫ್ಯಾಕ್ಟ್ಸ್ ವೇರ್ ಹಿಸ್ ರೋಲ್ ಕಮ್ಸ್. However, PC ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಆರ್ಕಿಟೆಕ್ಚರ್ is couched. It would be premature for me arrive at any conclusion to record any conclusion, and I argue. I ಅಂದರೆ ಗವರ್ನರ್ have only said yes, this needs investigation and you investigate. ಅಂದರೆ ಇದು ಇದನ್ನು ತನಿಖೆ
ಇದರ ತನಿಖೆಯ ಅಗತ್ಯ ಇದೆ, ತನಿಖೆ ಮಾಡಿ ಎಂದಷ್ಟೇ ನಾನು ಹೇಳಿದ್ದೀನಿ ಅಂಥೇಳಿ ರಾಜ್ಯಪಾಲರು ಹೇಳ್ತಾರೆ. ನಾನು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ, ಆದರೆ ತನಿಖೆ ಆಗಬೇಕು, ತನಿಖೆ ಮಾಡಿ ಎಂದಷ್ಟೇ ಹೇಳಿದ್ದೀನಿ ಅಂಥೇಳಿ ರಾಜ್ಯಪಾಲರ ಪರ ವಕೀಲರು ವಕಾಲತ್ತನ್ನು ಮಂಡಿಸ್ತಾರೆ. ನಾಲ್ಕನೆಯ ಪ್ರತಿವಾದಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ಮನಿಂದರ್ ಸಿಂಗ್ ವಾದವನ್ನು ಮಂಡಿಸ್ತಾರೆ. ಅವರ ವಾದ ಆರಂಭ ಆಗಿದ್ದೇ ಪ್ರಜಾಪ್ರಭುತ್ವದ ಮೇಲೆ ಸಾರ್ವಜನಿಕರ ನಂಬಿಕೆಗೆ ಧಕ್ಕೆಯಾಗಿದೆ ಎನ್ನುವಂಥ ಆಯಾಮದ ಅಡಿಯಲ್ಲಿ, ಆ ದೃಷ್ಟಿಕೋನದ ಅಡಿಯಲ್ಲಿ. ಪ್ರಜಾಪ್ರಭುತ್ವದ ಮೇಲೆ ಸಾರ್ವಜನಿಕರ ನಂಬಿಕೆಗೆ ಧಕ್ಕೆ ಆಗಿದೆ ಎನ್ನುವಂತಹ ದೃಷ್ಟಿಕೋನದಲ್ಲಿ ನಾನು ನನ್ನ ವಾದವನ್ನು ಆರಂಭಿಸ್ತಾ ಇದ್ದೀನಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನು ಆರಂಭಿಸ್ತಾರೆ. 1992ರಲ್ಲಿ 3 ಎಕರೆ 16 ಗುಂಟೆ ಜಮೀನಿನ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗುತ್ತೆ. 1992ರ ನಂತರ ಈ ಭೂಮಿಗೆ ಸಂಬಂಧಿಸಿದಂತೆ ಮಾಡಲಾದಂತಹ ವ್ಯವಹಾರ ಕಾನೂನು ಬಾಹಿರ. ಕಾರಣ ಏನು ಅಂತ ಹೇಳಿದ್ರೆ ಸ್ವಾಧೀನಕ್ಕೆ ಒಳಪಡಿಸಲಾಗಿತ್ತು. 1992ರಲ್ಲಿ ಆರಂಭವಾದ ಭೂಸ್ವಾಧೀನ ಪ್ರಕ್ರಿಯೆ 1997ರಲ್ಲಿ ಪೂರ್ಣಗೊಳ್ಳುತ್ತೆ. 1998ರಲ್ಲೂ ದಾಖಲೆಯ ಪ್ರಕಾರ ಮೂಡಾವೆ ಈ ಭೂಮಿಯ ಸ್ವಾಧೀನವನ್ನು ಹೊಂದಿರುತ್ತೆ. ಪರಿಹಾರವನ್ನು ಆಧರಿಸಿ ಪರಿಹಾರವನ್ನು ನೀಡಲಾಗಿದೆ. 1998ರಲ್ಲಿ ಮೊದಲ ಬಾರಿಗೆ ಈ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡಲಾಯಿತು. ಇದು ವಂಚನೆ ಆಗಿರುವ ಕಾರಣ ತನಿಖೆ ಆಗಲೇಬೇಕು, ಇಲ್ಲಿ ಫ್ರಾಡ್ ಆಗಿದೆ ಅಂತ ಹೇಳ್ತಾರೆ. ಈ ಭೂಮಿಯಲ್ಲೇ ನಿವೇಶನವನ್ನು ಅಭಿವೃದ್ಧಿಪಡಿಸಿ 2001ರಿಂದ 2004ರವರೆಗೆ ಮಾರಾಟ ಮಾಡಲಾಗಿದೆ. ಸಂಪುಟ ನಿರ್ಣಯದಲ್ಲಿ ಹೈಕೋರ್ಟ್ ಆದೇಶದ ಬಗ್ಗೆ ಉಲ್ಲೇಖಿಸಲಾಗಿದೆ, ಆದರೆ ಈ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿಲ್ಲ. ಒಂದು ನಿರ್ದಿಷ್ಟ ಆದೇಶವನ್ನು ಕ್ಯಾಬಿನೆಟ್ ನೋಟ್ನಲ್ಲಿ ಉಲ್ಲೇಖ ಮಾಡ್ತಾರೆ, ಬಟ್ ಆ ಆದೇಶ ಯಾವುದು ಅಂಥೇಳಿ ಉಲ್ಲೇಖವನ್ನು ಮಾಡಿಲ್ಲ ಎನ್ನುವಂಥ ಅಂಶವನ್ನು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಪತ್ನಿಗೆ ನಿವೇಶನ ಮಾಡುವುದಕ್ಕೆ ಇಷ್ಟೆಲ್ಲ ಮಾಡಲಾಗಿದೆ ಎನ್ನುವಂಥ ಆರೋಪವನ್ನು ಹೊರಿಸ್ತಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು. 2004ರವರೆಗೆ ನಿವೇಶನ ಅಭಿವೃದ್ಧಿಪಡಿಸಿರುವಾಗ 2004ರಲ್ಲಿ ಕೃಷಿ ಭೂಮಿ ಎಂದು ಮಾರಾಟ ಮಾಡಲು ಹೇಗೆ ಸಾಧ್ಯ? 2004ರಲ್ಲಿ 6 ಲಕ್ಷ ರೂಪಾಯಿಗೆ ಅಕ್ರಮವಾಗಿ ಖರೀದಿಸಲಾದಂತಹ ಭೂಮಿ ಈಗ 56 ಕೋಟಿ ರೂಪಾಯಿ ಬೆಲೆ ಬಾಳಲು ಹೇಗೆ ಸಾಧ್ಯ? ಸಾರ್ವಜನಿಕ ಸೇವಕನ ಮೇಲೆ ಸಾರ್ವಜನಿಕರು ಇಟ್ಟಿರುವಂತಹ ನಂಬಿಕೆಗೆ ಧಕ್ಕೆ ಆಗಿದೆ. ಮಾರಾಟ ಮಾಡಲಾದ ಈ ಭೂಮಿ ಸರ್ಕಾರದ ಸ್ವಾಧೀನದಲ್ಲಿತ್ತು, ಇದು ಸಮಾಜದ ವಿರುದ್ಧ ಮಾಡಲಾದಂಥ ಅಪರಾಧ ಅಂತೇಳಿ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಕಾಲತ್ತನ್ನು ಮಂಡಿಸ್ತಾರೆ. ಇನ್ನು TJ ಅಬ್ರಹಾಂ ಪರ ವಕೀಲ ರಂಗನಾಥ್, ಅಸ್ತಿತ್ವವೇ ಇಲ್ಲದ ಭೂಮಿಯನ್ನು ಮಾರಾಟ ಮಾಡಲಾಗಿದೆ. ಯಾಕೆ ಇವರು ಈ ಭೂಮಿಯನ್ನು ಅಸ್ತಿತ್ವ ಇಲ್ಲದ ಭೂಮಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ 1992ರಲ್ಲಿ ಸ್ವಾಧೀನಕ್ಕೆ ಆದೇಶವನ್ನು ಕೊಟ್ಟು 1998ರಲ್ಲೂ ಕೂಡ 1998ರಲ್ಲೂ ಕೂಡ ಈ ಭೂಮಿ ಮೂಡಾ ಸ್ವಾಧೀನದಲ್ಲೇ ಇತ್ತು. ಅಂದರೆ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಭೂಮಿ ಮಾರಾಟ ಮಾಡಿದ್ರಲ್ಲ ನಿಂಗ ಅವರ ಮಗ ದೇವರಾಜು, ಇವರ ಹೆಸರಲ್ಲಿ ಈ ಭೂಮಿ ಇರಲಿಲ್ಲ. ಅಂದರೆ TJ ಅಬ್ರಹಾಂ ಪರ ವಕೀಲರ ವಕಾಲತ್ತು ಮತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲರ ವಕಾಲತ್ತು ಏನು ಅಂತ ಹೇಳಿದ್ರೆ ಮೂಡಾ ವಶದಲ್ಲಿರುವ, ಅಂದರೆ ಸರ್ಕಾರದ ವಶದಲ್ಲಿರುವಂತಹ ಭೂಮಿಯನ್ನ, ಸರ್ಕಾರದ ವಶದಲ್ಲಿದ್ದಂತಹ ಭೂಮಿಯನ್ನ ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡಿದ್ದಾರೆ ಅಂತೇಳಿ. ಮಾರಾಟ ಮಾಡಿದವರು ಯಾರು? ದೇವರಾಜು. ಇವರಿಬ್ಬರು ವಕೀಲರ ವಾದದ ಪ್ರಕಾರ ಆ 3 ಎಕರೆ 16 ಗುಂಟೆ ಜಮೀನು ನಿಂಗ ಅವರ ಹೆಸರಲ್ಲೂ ಇರಲಿಲ್ಲ, ದೇವರಾಜು ಅವರ ಹೆಸರಲ್ಲೂ ಕೂಡ ಇರಲಿಲ್ಲ. ಹೀಗಾಗಿ ಅಸ್ತಿತ್ವವೇ ಇಲ್ಲದ ಭೂಮಿಯನ್ನು ಮಾರಾಟ ಮಾಡಲಾಗಿದೆ. ಅಸ್ತಿತ್ವವೇ ಇಲ್ಲದ ಭೂಮಿಯ ಪರಿವರ್ತನೆ ಮಾಡಲಾಗಿದೆ. 2004ರಲ್ಲಿ ನಿಂಗ ಅವರ ಮಗ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿಯನ್ನು ಮಾರಾಟ ಮಾಡಿದ ಬಳಿಕ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಭೂ ಪರಿವರ್ತನೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಭೂ ಪರಿವರ್ತನೆ ಮಾಡಲಾಗಿದೆ. ಅಸ್ತಿತ್ವವೇ ಇಲ್ಲದ ಭೂಮಿಯನ್ನು ಉಡುಗೊರೆ ನೀಡಲಾಗಿದೆ. ಅಸ್ತಿತ್ವವೇ ಇಲ್ಲದ ಭೂಮಿಗೆ ಪರಿಹಾರವನ್ನು ಕೇಳಲಾಗಿದೆ. ಅಸ್ತಿತ್ವವೇ ಇಲ್ಲದ ಭೂಮಿಯನ್ನು ಮುಖ್ಯಮಂತ್ರಿಗಳ ಬಾಮೈದ ಹೇಗೆ ಖರೀದಿ ಮಾಡಿದರು, ಆ ಭೂಮಿಗೆ ಹೇಗೆ ತೆರಿಗೆ ಪಾವತಿ ಮಾಡಿದ್ರು ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. 1998ರಲ್ಲಿ ಡಿನೋಟಿಫಿಕೇಶನ್ ಆದಾಗ ಅರ್ಜಿದಾರ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಯಾಗಿದ್ದರು. ಆಗ ಭೂಮಿಯ ಸ್ಥಳ ಪರಿಶೀಲನೆ ಆದಾಗಲೂ ಕೂಡ ಉಪಮುಖ್ಯಮಂತ್ರಿಯಾಗಿದ್ದರು. 2014ರ ಜೂನ್ 23ರಂದು ಅರ್ಜಿದಾರರ ಪತ್ನಿ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದಾಗ
ಅರ್ಜಿದಾರರು ಮುಖ್ಯಮಂತ್ರಿ ಆಗಿದ್ದರು. 2021 ಅಕ್ಟೋಬರ್ 25 ಮೂಡಕ್ಕೆ ಪರಿಹಾರಕ್ಕಾಗಿ ಎರಡನೆಯ ಅರ್ಜಿಯನ್ನು ಪಾರ್ವತಿಯವರು ಸಲ್ಲಿಸ್ತಾರೆ ಅಂಥೇಳಿ ಮಾಹಿತಿಯನ್ನು ಕೊಡ್ತಾರೆ. ಆಗ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೇಳ್ತಾರೆ, ಅಂದರೆ ನೀವು ಈಗ ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವವನ್ನು ಬಳಸಿದ್ರ ಅಂಥೇಳಿ. ಹೌದು ಅಂತೇಳಿ TJ ಅಬ್ರಾಮ್ ಪರ ವಕೀಲರು ಹೇಳ್ತಾರೆ, ಹೌದು ಪ್ರಭಾವವನ್ನು ಬಳಸಿದ್ದಾರೆ, ಅನ್ಡ್ಯೂ ಇನ್ಫ್ಲುಯೆನ್ಸ್ ಅನ್ನು ಮಾಡಿದ್ದಾರೆ ಅಂತೇಳಿ. ಈ ಎಲ್ಲ ಬೆಳವಣಿಗೆಗಳ ವೇಳೆ ಅರ್ಜಿದಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಹುದ್ದೆಯನ್ನು ಹೊಂದಿದ್ರು. ಅದನ್ನ ಕಾಕತಾಳೀಯ ಎಂದು ಹೇಳಬಹುದೇ? ಎಲ್ಲ ಬೆಳವಣಿಗೆಗಳು ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಹುದ್ದೆ 1998ರಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದರು. 2005ರವರೆಗೆ ಉಪಮುಖ್ಯಮಂತ್ರಿಯಾಗಿದ್ದರು. 2014ರಲ್ಲಿ ಪಾರ್ವತಿಯವರು ಮೂಡಕ್ಕೆ ಮೊದಲ ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. 2005ರಲ್ಲಿ ಭೂ ಪರಿವರ್ತನೆ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು. ಸೊ ಈ ಹುದ್ದೆಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳಾಗಿರೋದನ್ನ ಕಾಕತಾಳೀಯ ಇನ್ಸಿಡೆನ್ಸ್ ಅಂತ ಕರೆಯಬಹುದೇ ಅಂತೇಳಿ TJ ಅಬ್ರಾಹಂ ಪರ ವಕೀಲರು ಕೇಳ್ತಾರೆ. ಕೃತ್ಯದ ಫಲ ಬೇಕು ಅರ್ಜಿದಾರರಿಗೆ, ಆದರೆ ಆ ಕೃತ್ಯವನ್ನು ಒಪ್ಕೊಳ್ಳಿಕ್ಕೆ ಇವರು ಸಿದ್ಧರಿಲ್ಲ. ಅಸ್ತಿತ್ವವೇ ಇಲ್ಲದ ಭೂಮಿಗೆ ಪರಿಹಾರವನ್ನು ನೀಡಲಾಗಿದೆ. ಮುಖ್ಯಮಂತ್ರಿಯವರು ಪ್ರಭಾವ ಬೀರಿರುವಂಥದ್ದು ಅವರ ಅಧಿಕೃತ ಕರ್ತವ್ಯದ ಭಾಗವಲ್ಲದೇ ಇರೋದರಿಂದಾಗಿ ರಾಜ್ಯಪಾಲರ ಅನುಮತಿಯ ಕುರಿತಾದ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 17A ಅನ್ವಯ ಆಗುವುದಿಲ್ಲ ಎನ್ನುವಂಥದ್ದು TJ ಅಬ್ರಾಮ್ ಪರ ವಕೀಲರ ವಕಾಲತ್ತು. ಸೊ TJ ಅಬ್ರಾಮ್ ಪರ ವಕೀಲರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಸ್ತಿತ್ವವೇ ಇಲ್ಲದಂತಹ ಭೂಮಿಯನ್ನು ಅಂದರೆ ಮೂಡ ವಶದಲ್ಲಿದ್ದಂತಹ ಭೂಮಿಯನ್ನು ನಿಂಗ ಅವರ ಮಗ ದೇವರಾಜು ಸಿದ್ದರಾಮಯ್ಯನವರ ಬಾಮೈದನಿಗೆ ಮಾರಾಟ ಮಾಡಿದ್ರು. ಸಿದ್ದರಾಮಯ್ಯನವರ ಬಾಮೈದ ಯಾವ ಅಸ್ತಿತ್ವದಲ್ಲಿ ಇಲ್ಲದಂತಹ ಭೂಮಿಯನ್ನು ನಿಂಗ ಅವರ ಮಗ ದೇವರಾಜು ತಮಗೆ ಮಾರಾಟ ಮಾಡಿದ್ರು. ಆ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಅವರು ತಮ್ಮ ಸಹೋದರಿ ಪಾರ್ವತಿಯವರಿಗೆ ಕೊಟ್ಟರು. ಆ ಭೂಮಿಗೆ ಈಗ ಇವರು ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಬಟ್ ಈಗ ಮನಿಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಮಧ್ಯಾಹ್ನ 1:30 ವಕಾಲತನ್ನು ಮಾಡ್ತಾರೆ. ಬೆಳಿಗ್ಗೆ ಸಾಲಿಸಿಟರ್ ಜನರಲ್ ಆರಂಭದಲ್ಲಿ ವಕಾಲತನ್ನು ಮಾಡ್ತಾರೆ. ಸಂಜೆ ಮಧ್ಯಾಹ್ನ 2:30 ಪ್ರಭುಲಿಂಗ ನಾವದಗಿ ಅವರು ವಕಾಲತನ್ನು ಆರಂಭಿಸ್ತಾರೆ. ಪ್ರಭುಲಿಂಗ ನಾವದಗಿ ಅವರು JDSನ ಪರ ವಕ್ತಾರ JDS ವಕ್ತಾರ ಪ್ರದೀಪ್ ಕುಮಾರ್ ಪರವಾಗಿ ಹಾಜರಾದಂತಹ ಪ್ರಭುಲಿಂಗ ನಾವದಗಿ ಅವರು ಒಂದು ಅಂಶವನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ನೋಟಕ್ಕೆ ಆರೋಪಗಳಿಗೆ ಸಾಕ್ಷ್ಯಗಳಿದೆ ಅಂತೇಳಿ ಭಾವಿಸಿ ಸಿದ್ದರಾಮಯ್ಯನವರ ಸರ್ಕಾರ ಭಕ್ತವತ್ಸಲಂ ಅವರ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನು ಕೂಡ ನೇಮಿಸಿದೆ. ಜೊತೆಗೆ ನ್ಯಾಯಮೂರ್ತಿ PN ದೇಸಾಯಿ ಅವರ ನೇತೃತ್ವದಲ್ಲಿ ಏಕಸದಸ್ಯ ತನಿಖಾ ಆಯೋಗವನ್ನು ಕೂಡ ರಚನೆ ಮಾಡಿರೋದರಿಂದಾಗಿ ಪಾರ್ವತಿ ಅವರಿಗೆ ಸಿಕ್ಕಿರುವಂತಹ ಮೂಡ ನಿವೇಶನ ಹಂಚಿಕೆಯಲ್ಲೂ ಕೂಡ ಅಕ್ರಮ ಆಗಿದೆ ಅಂತಲೇ ಅರ್ಥ. ಹೀಗಾಗಿ ಇದರ ವಿರುದ್ಧ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳ್ತಾರೆ JDS ವಕ್ತಾರ ಪ್ರದೀಪ್ ಕುಮಾರ್ ಪರವಾಗಿ ಹಾಜರಾದಂಥ ಪ್ರಭುಲಿಂಗ ನಾವದಗಿ. ಆದರೆ ವೆರಿ ಇಂಪಾರ್ಟೆಂಟ್ಲಿ ಈ ಎಲ್ಲ ಆರ್ಗ್ಯುಮೆಂಟ್ಗಳನ್ನು ಗಮನಿಸಿದಾಗ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆಯನ್ನು ಕೇಳಿದ್ರಲ್ಲ, ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಏನು ದಾಖಲೆ ಇದೆ ಆ ದಾಖಲೆಯನ್ನು ಯಾರೂ ಕೂಡ ಕೊಟ್ಟಿಲ್ಲ. ಇಲ್ಲಿ ಭೂ ವ್ಯವಹಾರ ಆಗಿರುವಂಥದ್ದು ಯಾರ ಮಧ್ಯೆ? ಆರಂಭದಲ್ಲಿ ನಿಂಗ ಅವರ ಮಗ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿಯನ್ನು ಮಾರಾಟ ಮಾಡಿದ್ರು. ಭೂಮಿ ಮಾರಾಟ ಆರಂಭ ಆಗಿದ್ದಲ್ಲಿ ಇದರಲ್ಲಿ ಪಾರ್ವತಿಯವರ ತಪ್ಪೇನು ಗೊತ್ತಿಲ್ಲ, ಅದಕ್ಕೆ ಸಾಕ್ಷ್ಯಗಳು ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಸ್ವಾಮಿ ತಾವು ಖರೀದಿ ಮಾಡಿದಂತಹ ವಿಚ್ ಈಸ್ ಅಗೇನ್ ಲೀಗಲ್ ಸೇಲ್ ಡೀಡಿ ಆ ಖರೀದಿ ಪ್ರಕ್ರಿಯೆಗಳು ಕೂಡ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ನಡೆದಿರುವಂಥದ್ದು. ಆಲ್ ಆಸ್ ಪರ್ ದಿ ಲಾ ಕಾನೂನು ಪ್ರಕಾರವಾಗಿ ನಡೆದಿರುವಂಥದ್ದು. ಸೊ
ನಿಂಗ ಅವರ ಮಗ ದೇವರಾಜು ಅವರಿಂದ ಖರೀದಿ ಮಾಡಲಾದಂತಹ ಜಮೀನನ್ನು 2004ರಲ್ಲಿ ಖರೀದಿ ಮಾಡಿತು ಮಲ್ಲಿಕಾರ್ಜುನ ಸ್ವಾಮಿ. 2010ರಲ್ಲಿ ಅದನ್ನು ತಮ್ಮ ಸಹೋದರಿ ಪಾರ್ವತಿ ಅವರಿಗೆ ಗಿಫ್ಟ್ ಆಗಿ ಕೊಡ್ತಾರೆ, ಉಡುಗೊರೆಯಾಗಿ ಕೊಡ್ತಾರೆ ದಾನದ ರೂಪದಲ್ಲಿ. ಅದು ಕೂಡ ಲೀಗಲ್ ಆಗಿಯೇ ನಡೆದಿರುವಂಥದ್ದು. ಆ ಗಿಫ್ಟ್ ಡೀಡ್ ಕೂಡ ಲೀಗಲ್ ಆಗಿಯೇ ನಡೆದಿರುವಂಥದ್ದು. ಸೊ ತಮ್ಮ ಸಹೋದರ ತನಗೆ ಕೊಟ್ಟಂತಹ ಭೂಮಿಯನ್ನ ಮುಡಾದವರು ಅಕ್ರಮವಾಗಿ ಬಳಸಿಕೊಂಡಿದ್ದಾರೆ ಎನ್ನುವಂತಹ ಕಾರಣಕ್ಕೋಸ್ಕರ ಪಾರ್ವತಿಯವರು ಪರಿಹಾರವನ್ನು ಕೇಳಿರುವಂಥದ್ದು. ಇದರಲ್ಲಿ ಪಾರ್ವತಿಯವರ ತಪ್ಪೇನು? ಏನಿದೆ ತಪ್ಪು? ಶಿ ಈಸ್ ನಾಟ್ ದಿ ಒರಿಜಿನಲ್ ಮೂಲ ಖರೀದಿದಾರರಲ್ಲ ಅವರೇನು ನಿಂಗ ಅವರ ಮಗ ದೇವರಾಜು ಅವರಿಂದ ಪಾರ್ವತಿಯವರು ಖರೀದಿ ಮಾಡಿದ್ದಲ್ಲ ಭೂಮಿ. ದೇವರಾಜು ಅವರು ಖರೀದಿ ಮಾಡಿ 6 ವರ್ಷಗಳ ಬಳಿಕ 2004ರಲ್ಲಿ ದೇವರಾಜು ಅವರಿಂದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದು. ಪಾರ್ವತಿಯವರ ಸಹೋದರ ಖರೀದಿ ಮಾಡಿದ್ದು 2004ರಲ್ಲಿ. ಅದನ್ನು ತಮ್ಮ ಸಹೋದರಿಗೆ ಗಿಫ್ಟ್ ಕೊಟ್ಟಿದ್ದು 2010ರಲ್ಲಿ, 6 ವರ್ಷಗಳ ಬಳಿಕ. 6 ವರ್ಷಗಳ ಬಳಿಕ. ಇದರಲ್ಲಿ ಪಾರ್ವತಿಯವರ ತಪ್ಪೇ. ಬಿಕಾಸ್ ದ ಒರಿಜಿನಲ್ ಪರ್ಚೇಸರ್ ಯಾರು ಇಲ್ಲಿ ಭೂ ವ್ಯವಹಾರದಲ್ಲಿ? ಮಲ್ಲಿಕಾರ್ಜುನ ಸ್ವಾಮಿ. ಒಂದು. ಎರಡನೆಯದ್ದು, ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು? 2004ರಲ್ಲಿ ಭೂಮಿಯ ಮೂಲ ಮಾಲೀಕ ಯಾವುದನ್ನು ಮೂಡ ಸ್ವಾಧೀನಪಡಿಸಿಕೊಂಡಿತ್ತು ಅದರ ಮೂಲ ಮಾಲೀಕ ನಿಂಗ ಅವರ ಮಗ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಗೆ ಆ ಭೂಮಿಯನ್ನು ಮಾರಾಟ ಮಾಡ್ತಾರೆ 2004ರಲ್ಲಿ. 2010ರಲ್ಲಿ 6 ವರ್ಷಗಳ ಬಳಿಕ ಸಿದ್ದರಾಮಯ್ಯನವರ ಪತ್ನಿ ಅಂದರೆ ತಮ್ಮ ಸಹೋದರಿಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಭೂಮಿಯನ್ನು ಗಿಫ್ಟ್ ಡೀಡ್ ಆಗಿ ಕೊಡ್ತಾರೆ. ಸೊ ಗಿಫ್ಟ್ ಡೀಡ್ ಆಗಿ ಕೊಟ್ಟಂತಹ ಭೂಮಿಯನ್ನು ಮೂಡ ವಶಪಡಿಸಿದೆ ಎನ್ನುವಂಥ ಕಾರಣಕ್ಕೋಸ್ಕರ ಗಿಫ್ಟ್ ಡೀಡ್ ಆಗಿ ಬಂದಂತಹ ಭೂಮಿಯ ಹಕ್ಕುದಾರರಾಗಿರುವಂತಹ ಪಾರ್ವತಿಯವರು ಮೂಡಾದಿಂದ ಪರಿಹಾರವನ್ನು ಕೇಳೋದರಲ್ಲಿ ತಪ್ಪೇನಿದೆ ಎನ್ನುವುದಕ್ಕೆ ಎವಿಡೆನ್ಸ್ಗಳಿಲ್ಲ. ಜೊತೆಗೆ 2010ರಲ್ಲಿ ಪಾರ್ವತಿಯವರಿಗೆ ಈ ಭೂಮಿ ಹಸ್ತಾಂತರ ಆಗಿರುವಂಥದ್ದು ಗಿಫ್ಟ್ ಡೀಡ್ನ ಮುಖ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದರು. ಏನು ಪ್ರಭಾವವನ್ನು ಬಳಸಿದ್ದಾರೆ ಅಂತೇಳಿ. ಆಮೇಲೆ TJ ಅಬ್ರಹಾಂ ಪರ ವಕೀಲರು ಹೇಳಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಮೂಡಾ ಮಂಡಳಿಯಲ್ಲಿದ್ದರು. ಮೂಡಾ ಮಂಡಳಿಯಲ್ಲಿ ನಾಟ್ ಓನ್ಲಿ ಯತೀಂದ್ರ ಸಿದ್ದರಾಮಯ್ಯ, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ GT ದೇವೇಗೌಡ ಇದ್ದರು, ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಇದ್ದರು, KR ಕ್ಷೇತ್ರದ ಶಾಸಕ ನಾಗೇಂದ್ರ ಇದ್ದರು, T ನರಸೀಪುರ ಕ್ಷೇತ್ರದ JDS ಶಾಸಕ ಇದ್ದರು, ನಂಜನಗೂಡು ಕ್ಷೇತ್ರದ BJP ಶಾಸಕ ಇದ್ದರು. ಬರೀ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರೇ ಮೆಂಬರ್ ಆಗಲಿಲ್ಲ. ಆಮೇಲೆ ಮೂಡಾ ಮಂಡಳಿಯನ್ನು ತೆಗೆದು ನೋಡಿದ್ರೆ 2 MLCಗಳಿದ್ದಾರೆ ಅದರಲ್ಲಿ. ಜೊತೆಗೆ ರಾಜ್ಯ ಸರ್ಕಾರವೇ 4 ಜನರನ್ನು ನಾಮನಿರ್ದೇಶನ ಮಾಡುತ್ತೆ. ಮೂಡಾ ಮಂಡಳಿಯಲ್ಲಿ DC ಇದ್ದಾರೆ, ಮೈಸೂರು ಜಿಲ್ಲಾಧಿಕಾರಿ. ಮೂಡಾ ಮಂಡಳಿಯಲ್ಲಿ ಮೂಡಾದ ಅಧ್ಯಕ್ಷರಿದ್ದಾರೆ. ಮೂಡಾ ಅಧ್ಯಕ್ಷರನ್ನು ನೇಮಕ ಮಾಡಿದ್ದು ಯಾರು? 2021ರಲ್ಲಿ ಎಗೇನ್ BJP ಸರ್ಕಾರವೇ. ಮೂಡಾ ಮಂಡಳಿಯ ಮುಖ್ಯಸ್ಥರು ಯಾರು? ಆಯುಕ್ತರು. ನೇಮಕ ಮಾಡಿದ್ದು ಯಾರು? ಆಗ ಇದ್ದಂತಹ BJP ಸರ್ಕಾರ. ಸಿದ್ದರಾಮಯ್ಯನವರ ಪಾತ್ರ ಏನು? ದರ್ ಇಸ್ ನೋ ಡಾಕ್ಯುಮೆಂಟ್. ಹೋಗಲಿ, ಓರಲ್ ಅಬ್ಸರ್ವೇಷನನ್ನು ಅಂದರೂ ಮಾಡಿದಾರ? ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರ? ಇಲ್ಲ. ಪಾರ್ವತಿಯವರು ಪರಿಹಾರ ಕೇಳಿರುವಂಥದ್ದು ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ, ನನಗೆ ನನ್ನ ಸಹೋದರ 3 ಎಕರೆ 16 ಗುಂಟೆ ಜಮೀನು, ಆತನ ಹೆಸರಲ್ಲಿದ್ದಂಥ ಜಮೀನನ್ನು ನನ್ನ ಹೆಸರಿಗೆ ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಬಳಸ್ಕೊಂಡಿದ್ದೀರಿ, ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಶಿ ಇಸ್ ನಾಟ್ ದ ಪರ್ಚೇಸರ್ ಅಗೇನ್. ಪಾರ್ವತಿಯವರು ಈ ಭೂಮಿಯಲ್ಲಿ ಖರೀದಿದಾರರು ಅಲ್ಲ, ಗಿಫ್ಟ್ ಡೀಡ್ ಆಗಿ ಬಂದಿರುವಂಥದ್ದು. ಅವರು ತಮಗೆ ಬಂದ ಸ್ವತ್ತನ್ನು ಮೂಡಾದವರು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಶಿ ಕ್ಲೈಮ್ಡ್ ಫಾರ್ ದಿ ಕಾಂಪನ್ಸೇಷನ್, ಪರಿಹಾರಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರ ಪಾತ್ರ ಏನು ಇದರಲ್ಲಿ? ಬಿಕಾಸ್ ದ ಸ್ಯಾಂಕ್ಷನ್ ವಾಸ್
ಗಿವನ್ ಎಗ್ನೆಸ್ಟ್ ದಿ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳ ಪಾತ್ರ ಏನು? ಈ 4 ಆರ್ಗ್ಯುಮೆಂಟ್ನ ಸರ್ ಈಗ ರಾಜ್ಯಪಾಲರು ಅನುಮತಿ ಕೊಡೋ ವಿಚಾರಕ್ಕೆ ಆಯಿತು, ಅವರು ಸ್ವತಂತ್ರರು, ಅವರಿಗೆ ವಿವೇಚನಾಧಿಕಾರ ಇದೆ, ಎಲ್ಲ ಓಕೆ. ಮೇಲ್ನೋಟಕ್ಕೆ ಗಂಭೀರವಾಗಿ ಪರಿಗಣಿಸಬಹುದಾದಂಥ ಪ್ರಕರಣಗಳಲ್ಲಿ FIR ಅನ್ನು ದಾಖಲಿಸಿಕೊಳ್ಳಿಕ್ಕೆ ಅವಕಾಶ ಇದೆ ವಿದೌಟ್ ಪ್ರಿಲಿಮಿನರಿ ಎನ್ಕ್ವೈರಿ, ಓಕೆ, ಎಲ್ಲ ಓಕೆ. ಬಟ್ ವಾಟ್ ಮೈ ರೋಲ್? ಈಗ ಹೈಕೋರ್ಟ್ ನ್ಯಾಯಮೂರ್ತಿಗಳು ನಿನ್ನೆ ಕೇಳಿದ್ದೆ ಅದನ್ನೇ ಅಲ್ವಾ, ಮುಖ್ಯಮಂತ್ರಿಗಳ ಪಾತ್ರ ಏನು? ಈ 4 ವಕೀಲರು ಕೂಡ 4 ವಕೀಲರು ಈಗ ಫಾರ್ ಎಕ್ಸಾಂಪಲ್ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಪಬ್ಲಿಕ್ ಟ್ರಸ್ಟ್ ಧಕ್ಕೆ ಆಗಿದೆ ಪಬ್ಲಿಕ್ ಸರ್ವೆಂಟ್ನ ಮೇಲೆ ಅಂತ ಹೇಳುವುದಕ್ಕೆ ಆನ್ ವಾಟ್ ಬೇಸಿಸ್? ಡಾಕ್ಯುಮೆಂಟ್ ಬೇಕಲ್ಲ. ಸುಖಾಸುಮ್ಮನೆ ಆರೋಪ ಮಾಡೋಕ್ಕಾಗಲ್ವಲ್ಲ. ಇಟ್ ನೀಡ್ ಟು ಬಿ ಸಪೋರ್ಟೆಡ್ ವಿತ್ ಡಾಕ್ಯುಮೆಂಟ್ಸ್. ಯಾರು ಈ 4 ಕೊಟ್ಟಿಲ್ಲ ಡಾಕ್ಯುಮೆಂಟ್ಸ್, ರಾಜ್ಯಪಾಲರು ಕೊಟ್ಟಿಲ್ಲ. ಆ ಕಾಗ್ನಿಸೇಬಲ್ ಅಫೆನ್ಸ್ ಅಂತೇಳಿ ತಾವು ಯಾಕೆ ನಿರ್ಧಾರಕ್ಕೆ ಬಂದೆ ಅಂತೇಳಿ ಆ 6 ಪುಟಗಳ ವರದಿಯಲ್ಲಿ ಆದೇಶದಲ್ಲಿ ಎಲ್ಲೂ ಕೂಡ ಹೇಳಲಿಲ್ಲ ನಿಮ್ಮ ವಿರುದ್ಧ ನಿರ್ದಿಷ್ಟವಾಗಿ ನೀವು ಇಂತಹ ದಿನ ಅಥವಾ ಇಂತಹ ವರ್ಷ ನೀವು ನಿಮ್ಮ ಪ್ರಭಾವವನ್ನು ಬಳಸಿದ್ದಕ್ಕೆ ನಿರ್ದಿಷ್ಟವಾದಂತಹ ಸಾಕ್ಷ್ಯ ಇದೆ ಎನ್ನುವಂಥ ಅಂಶವನ್ನು ರಾಜ್ಯಪಾಲರು ತಮ್ಮ 6 ಪುಟಗಳ ವರದಿಯಲ್ಲಿ ಎಲ್ಲೂ ಕೂಡ ಹೇಳಲಿಲ್ಲ. ರಾಜ್ಯಪಾಲರ 6 ಪುಟಗಳ ತನಿಖಾಗೆ ಕೊಟ್ಟಿರುವಂತಹ ಅನುಮತಿಯಲ್ಲಿ ಇರುವಂಥದ್ದು ನಾನು ವಿವೇಚನಾಧಿಕಾರ, ನಾನು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಂಡಿದ್ದೀನಿ ಅಂತೇಳಿ ಅಷ್ಟೇ. ದೆರ್ ಇಸ್ ನೋ ಅದರ್ ದ್ಯಾನ್ ದ್ಯಾಟ್, ನಥಿಂಗ್. ಅದಕ್ಕಿಂತ ಬೇರೆ ಏನೂ ಇಲ್ಲ. ಸ್ನೇಹಮಯಿ ಕೃಷ್ಣ ಪರ ವಕೀಲರು ಹಾಜರಾಗಿ ವಕಾಲತ್ತು ಮಾಡಿದ್ದು ಅಷ್ಟೇ, ಮೂಡಾದ ವಶದಲ್ಲಿತ್ತು. ಬಟ್ ಹೇಗೆ ಅದು ಟ್ರಾನ್ಸಾಕ್ಷನ್ ಆಯಿತು? ಮಲ್ಲಿಕಾರ್ಜುನ ಸ್ವಾಮಿ ಆಸ್ ಅನ್ ಇಂಡಿವಿಜುವಲ್ ಹಿ ವಾಸ್ ದ ಫಸ್ಟ್ ಬಯರ್. ಪಾರ್ವತಿಯವರು ಬೈ ಮಾಡಿಲ್ಲ ಈ ಲ್ಯಾಂಡನ್ನು, ಬೈಯೇ ಮಾಡಿಲ್ಲ ಈ ಲ್ಯಾಂಡನ್ನು. ಅವರ ಸಹೋದರ ತನ್ನ ಹೆಸರಲ್ಲಿದ್ದಂಥ ಜಮೀನನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅಷ್ಟೇ. TJ ಅಬ್ರಹಾಂ ಅವರು ಕೂಡ ದಾಖಲೆಗಳನ್ನು ಸಲ್ಲಿಸಿಲ್ಲ. ಮುಖ್ಯಮಂತ್ರಿಯ ಪಾತ್ರದ ಬಗ್ಗೆ ದಾಖಲೆಗಳನ್ನು ಸಲ್ಲಿಸಿಲ್ಲ. ಸಿಂಪಲ್, ದಿಸ್ ಕೇಸ್ ಇಸ್ ವೆರಿ ಸಿಂಪಲ್. ಈ ಗಂಭೀರ ಸ್ವರೂಪದ ಪ್ರಕರಣ ಅಂತಾದರೂ ಕೂಡ ರಾಜ್ಯಪಾಲರು ನನ್ನ ಬಳಿ ಅಷ್ಟು ದಾಖಲೆ ಇತ್ತು, ಇಷ್ಟು ದಾಖಲೆ ಇತ್ತು, ನಾನು ಆ ಟಿಪ್ಪಣಿಯನ್ನು ನೋಡಿದೆ, ಈ ಟಿಪ್ಪಣಿಯನ್ನು ನೋಡಿದೆ ಅಂಥೇಳಿ ರಾಜ್ಯಪಾಲರಿಗೆ ಅನಿಸಿದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರ ಅವಧಿಯಲ್ಲಿ ತಮ್ಮ ಹುದ್ದೆಯನ್ನು, ತಮ್ಮ ಪ್ರಭಾವವನ್ನು ಬಳಸಿಕೊಂಡಿದ್ದಕ್ಕೆ ಏನಿದೆ ಸಾಕ್ಷ್ಯ? ನನ್ನ ಪ್ರಕಾರ ಇಟ್ ಶುಡ್ ಬಿ ಸ್ಟಾರ್ಟ್ ವಿತ್ ಸಿವಿಲ್ ಸೂಟ್ ಅಗೇನ್. ಕಾರಣ ಏನು ಅಂತ ಹೇಳಿದ್ರೆ ಈ ಇಡೀ ವಿವಾದ ಸೃಷ್ಟಿಯಾಗಿರುವಂಥದ್ದೇ ನಿಂಗಾವರ ಮಗ ದೇವರಾಜು ಅವರು ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿಯನ್ನು ಮಾರಾಟ ಮಾಡಿದ್ರಿಂದ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ನಿಂಗಾವರ ಮಗ ದೇವರಾಜು ಅವರಿಂದ ಭೂಮಿಯನ್ನು ಪರ್ಚೇಸ್ ಮಾಡಿದ್ರಿಂದ. ಅದು ಹೇಗೆ ಅಲ್ಲಿ ಆಯಿತು? ದಟ್ ಈಸ್ ದ ಕ್ವಶನ್ ಅಷ್ಟೇ. ಇಟ್ ಶುಡ್ ಬಿ ದಿ ಕ್ವಶನ್. ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇದು. ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲಿವರೆಗೆ ದಾಖಲೆಗಳನ್ನು ಸಲ್ಲಿಕೆ ಮಾಡಲಿಕ್ಕಾಗಿಲ್ಲ. ಈಗ ನಾಳೆ ಮತ್ತೆ ಸೋಮವಾರ ವಿಚಾರಣೆ ಇದೆ. ಯಾವ ದಾಖಲೆಗಳನ್ನು ಸಲ್ಲಿಸ್ತಾರೆ ಎನ್ನುವಂಥದ್ದು ಇಂಪಾರ್ಟೆಂಟ್. ಬಿಕಾಸ್ ಯು ನೀಡ್ ಟು ಪ್ರೂವ್ ಬಿಫೋರ್ ದ ಕೋರ್ಟ್